ಸಿಎಂ ಬದಲಾವಣೆಯ ಚರ್ಚೆಯ ಮದ್ದು ಗುಂಡು ಸಿಡಿಸಿದ್ದ ಯತೀಂದ್ರ ಸಿದ್ದರಾಮಯ್ಯ ಈಗ ಮತ್ತೊಂದು ವಿಸ್ಫೋಟ ಹೇಳಿಕೆಯನ್ನು ಕೊಟ್ಟು ಯತೀಂದ್ರ ಸಿದ್ದರಾಮಯ್ಯ ಚರ್ಚೆಯಲ್ಲಿದ್ದಾರೆ. ಹಾಗಾದ್ರೆ ಮತ್ತೊಂದು ಸ್ಫೋಟಕ ಸ್ಟೇಟ್ಮೆಂಟ್ ಕೊಟ್ಟಿರೋದೇನು? ಸಿಎಂ ಬದಲಾವಣೆ ಚರ್ಚೆಯ ಮದ್ದು ಗುಂಡನ್ನ ಬೆಳಗಾವಿಯಲ್ಲಿ ಸಿಡಿಸಿದ್ದ ಯತೀಂದ್ರ ಸಿದ್ದರಾಮಯ್ಯ ಸ್ವತಃ ಸಿಎಂ ಸಿದ್ದರಾಮಯ್ಯರ ಸುಪುತ್ರ ಮತ್ತೊಂದು ವಿಸ್ಫೋಟಕ ಹೇಳಿಕೆ ಕೊಟ್ಟು ಯತೀಂದ್ರ ಸಿದ್ದರಾಮಯ್ಯ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಒಂದು ತರಹದ ಸಿಡಿಮದ್ದನ್ನು ಸ್ಫೋಟ ಮಾಡಿದ್ದಾರೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಆ ವಿಚಾರದಲ್ಲಿ ತಪ್ಪೇನಿದೆ? ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ. ನೀವೆಷ್ಟೇ ಖಂಡನೆ ವ್ಯಕ್ತಪಡಿಸಿ, ನೀವೆಷ್ಟೇ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿ, ಐ ಡೋಂಟ್ ಕೇರ್ ಅಂತ ಹೇಳಿ ಕಡ್ಡಿ ಮುರಿದಂಗೆ ಮಾತನಾಡಿದ್ದಾರೆ. ನನ್ನ ಹೇಳಿಕೆಯಲ್ಲಿ ಯಾವುದೇ ಬದಲಾವಣೆ ಬರುವುದಿಲ್ಲ. ನನ್ನ ಹೇಳಿಕೆಯನ್ನು ನಾನು ತಿರುಚುವುದೂ ಇಲ್ಲ, ಅದರಲ್ಲಿ ವ್ಯತ್ಯಾಸವನ್ನು ಕೂಡ ತರೋದಿಲ್ಲ. ನಾನು ನನ್ನ ನಿಲುವಿಗೆ ಈ ಕ್ಷಣದವರೆಗೂ ಕೂಡ ಬದ್ಧ. ನನ್ನ ನಿರ್ಧಾರದ ಸಾಲಿನಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಎಂದು ಯತೀಂದ್ರ ಸಿದ್ದರಾಮಯ್ಯ ಕಡ್ಡಿ ಮುರಿದ ಹಾಗೆ ಮಾತನಾಡಿದ್ದಾರೆ. ನನ್ನ ತಂದೆಯ ಬಳಿಕ ನಾನು ಕಂಡಂತೆ ಸಮಾನ ತೂಕ ಇರುವುದು ಸತೀಶ್ ಜಾರಕಿಹೊಳಿಗೆ ಮಾತ್ರ. ಅದು ದೈಹಿಕವಾದ ತೂಕ ಅಲ್ಲ, ಮಾನಸಿಕವಾದ ವ್ಯಕ್ತಿತ್ವದ ತೂಕ. ಆ ಮಾತಲ್ಲಿ ತಪ್ಪೇನಿದೆ? ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ. ಯತೀಂದ್ರ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ಆಡಬೇಕು ಅಂತ ಹೇಳಿ ಆ ಮಾತನಾಡಿದ್ರು ಅಥವಾ ಏನೋ ಆ ಒಂದು ಭರಾಟೆಯಲ್ಲಿ ಬಂತೋ ಗೊತ್ತಿಲ್ಲ, ಎದುರಿದ್ದವರು ಸ್ಟನ್ ಆಗೋದ್ರು. ಆ ಸ್ಟೇಟ್ಮೆಂಟು ಮಾಧ್ಯಮದ ಮುಖಾಂತರವಾಗಿ ಮೈನ್ ಸ್ಟ್ರೀಮಲ್ಲಿ ಚರ್ಚೆ ಆಗತೊಡಗಿದಾಗ ಇಡೀ ರಾಜ್ಯ ರಾಜಕಾರಣವೇ ಒಂದು ತಾತ್ಕಾಲಿಕವಾದ ಸ್ಟನ್ನಿಗೆ ಒಳಗಾಯಿತು. ಅಲ್ರಯ್ಯ, ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಕೂಗು ಒಕ್ಕಲಿಗ ಸಮಾಜದಿಂದ ಹಿಡಿದು ರಾಜ್ಯದ ಬೇರೆ ಬೇರೆ ಅಧಿಕಾರಿ ವಲಯಗಳಲ್ಲೂ ಚರ್ಚೆ ಆಗ್ತಿರ್ಬೇಕಾದ್ರೆ, ಒಂದು ಮುಖ್ಯಮಂತ್ರಿಯ ಮಗ ಯತೀಂದ್ರ ಸಿದ್ದರಾಮಯ್ಯ, ವಿಧಾನ ಪರಿಷತ್ನ ಸದಸ್ಯರೂ ಆಗಿರುವಂಥ ಯತೀಂದ್ರ ಸಿದ್ದರಾಮಯ್ಯ ತನ್ನ ತಂದೆಯ ನಂತರದ ಕಾಲಾವಧಿಯಲ್ಲಿ ಒಂದು ವೇಳೆ ರಾಜ್ಯವನ್ನು ಆಳುವುದಿದ್ದರೆ ಅದು ಸತೀಶ್ ಜಾರಕಿಹೊಳಿ ಕೈಯಿಂದ ಮಾತ್ರ ಸಾಧ್ಯ. ಅವರ ವರ್ಚಸ್ಸು, ಅವರ ಇಮೇಜು, ಅವರ ಫೇಮು ಎಲ್ಲವನ್ನೂ ಕೂಡ ವೈಭವೀಕರಿಸೋ ರೀತಿಯಲ್ಲಿ ಮಾತನಾಡಿದರು. ಅದನ್ನು ರಾಜಕೀಯ ವಿಮರ್ಶೆ ಅಂತ ಹೇಳೋದಕ್ಕಾಗಲ್ಲ, ರಾಜಕಾರಣಿಯ ವೈಭವೀಕರಣ ಅಂತ ಹೇಳ್ಬೋದು. ಅವರ ವ್ಯಕ್ತಿತ್ವದ ಇಂಚಿಂಚಾದಂತಹ ಕಲರ್ಫುಲ್ ವರ್ಣನೆ ಮಾಡಿದ್ರು ಯತೀಂದ್ರ ಸಿದ್ದರಾಮಯ್ಯ. ನನ್ನ ತಂದೆಗೂ ಕೂಡ ಸಮಾಜವಾದಿ ಚಿಂತನೆಗಳಿದ್ದಾವೆ, ಸತೀಶ್ ಜಾರಕಿಹೊಳಿಗೂ ಕೂಡ ಅದೇ ಚಿಂತನೆ. ನನ್ನ ತಂದೆ ಅಹಿಂದ ಸಮುದಾಯದಿಂದ ಬಂದವರು, ಜಾತಿ ಬೇರೆ ಆಗಿರ್ಬೋದು, ಆದರೆ ಸತೀಶ್ ಜಾರಕಿಹೊಳಿಯೂ ಕೂಡ ಅಹಿಂದ ಸಮಾಜದವರು. ಸೊ ಹೀಗೆ ಒಂದು ಅರ್ಥದಲ್ಲಿ ಅಹಿಂದ ಸಮಾಜವನ್ನು, ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಸಮರ್ಥವಾದ ಸಮುದಾಯ ಅನ್ನೋ ಅರ್ಥದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡ್ತಾ ಹೋದ್ರು. ಆ ಸಿಡಿಮದ್ದು ರಾಜ್ಯದಲ್ಲಿ ಸ್ಫೋಟ ಆಗ್ತಾ ಇದ್ದ ಹಾಗೆ ಒಂದು ಕಡೆ ವಿಪಕ್ಷದವರು ಕೂಡ ಅದನ್ನು ಆಯುಧವಾಗಿ ಪರಿವರ್ತನೆ ಮಾಡ್ಕೊಂಡ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾರೆ, ಇದು ಯತೀಂದ್ರ ಸಿದ್ದರಾಮಯ್ಯನವರು ನಿರ್ಧಾರ ಮಾಡ್ಕೊಂಡು ಹೇಳಿರೋದಲ್ಲ, ಇದನ್ನು ಸಿದ್ದರಾಮಯ್ಯನವರು ಮನೇಲಿ ಬರ್ಕೊಟ್ಟು ಇದನ್ನು ಹಿಂಗೆ ಓದಬೇಕು ಅಂತೇಳಿ ಹೇಳಿ ಕಳಿಸಿದಂಗಿದೆ ಅಂತ ಹೇಳಿ ಆರ್ ಅಶೋಕ್ ಹೇಳಿದ್ರೆ, ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ರಾಜ್ಯವನ್ನು ಎಕ್ಕುಟ್ಟು ರಾಜ್ಯವನ್ನು ದರಿದ್ರ ರಾಜ್ಯವನ್ನಾಗಿ ಮಾಡೋದಕ್ಕೆ ತಂದೆ ಮಗ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಈ ರಾಜ್ಯ ಸುಭದ್ರವಾಗಿಲ್ಲ ಅನ್ನೋ ತರಹದಲ್ಲಿ ಮಾತನಾಡಿದ್ರು. ಹೀಗೆ ಕೇಂದ್ರ ಮೋದಿ ಸಂಪುಟದ ಕರ್ನಾಟಕದ 4 ಮಿನಿಸ್ಟರ್ಗಳು ಕೂಡ ಮಾತನಾಡಿದ್ರು. ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಎಲ್ಲರ ಆಹಾರ ಈ ಒಂದು ವಿಚಾರ ಅಥವಾ ಈ ಒಂದು ಸ್ಟೇಟ್ಮೆಂಟ್ ಆಯಿತು. ಸೊ ಈಗ ಮತ್ತೊಂದು ವಿಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ. ಆ ಹೇಳಿಕೆ ವಿಚಾರಕ್ಕೆ ಯತೀಂದ್ರರಿಂದ ಕ್ಲಾರಿಟಿ ಸಿಕ್ಕಿರುವಂತಹದ್ದು. ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ. ಎಷ್ಟೇ ಆಕ್ರೋಶ ಖಂಡನೆ ಎದುರಾದರೂ ಕೂಡ ಐ ಡೋಂಟ್ ಕೇರ್. ನನ್ನ ಹೇಳಿಕೆಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ನಾನು ನನ್ನ ನಿಲುವಿಗೆ ಯಾವಾಗಲೂ ಬದ್ಧನಾಗಿರ್ತೇನೆ. ನನ್ನ ನಿರ್ಧಾರದ ಸಾಲಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದ ಯತೀಂದ್ರ, ನನ್ನ ತಂದೆಯ ಬಳಿಕ ನಾನು ಕಂಡಂತೆ ಸಮಾನ ತೂಕ ಇರುವುದು ಸತೀಶ್ ಜಾರಕಿಹೊಳಿಗೆ ಮಾತ್ರ. ಆ ಮಾತಲ್ಲಿ ತಪ್ಪೇನಿದೆ? ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ. ಸೊ ಈ ಸ್ವಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಕೆ.ಎನ್. ರಾಜಣ್ಣ ಸರ್ಕಾರದ ವಿರುದ್ಧ ಅಥವಾ ಪಕ್ಷದ ವಿರುದ್ಧ ಮಾತನಾಡಿದಾಗ ಹೈಕಮಾಂಡ್ ನಾಯಕರು ಕ್ರಮವನ್ನು ತೆಗೆದುಕೊಂಡರು. ಅದೇ ತರಹ ರಾಮನಗರದ ಶಾಸಕರು, ಹೀಗೆ ಒಂದಷ್ಟು ಶಾಸಕರು ವ್ಯಕ್ತಿ ಪೂಜೆಯನ್ನು ನಡೆಸಿದಾಗ, ಅಂದರೆ ನನಗಿಂತಹದ್ದೇ ನಾಯಕರು ರಾಜ್ಯಕ್ಕೆ ಬೇಕು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಹೈಕಮಾಂಡ್ ನಾಯಕರು ಅಥವಾ ರಾಜ್ಯದ ಕೆಪಿಸಿಸಿ ವಲಯ ಅವರಿಗೆ ಶೋಕಾಸ್ ನೋಟಿಸ್ನ ರೀತಿಯಲ್ಲಿ ಶಿಸ್ತು ಕ್ರಮವನ್ನು ಜರುಗಿಸ್ತಾರೆ. ಯತೀಂದ್ರ ಸಿದ್ದರಾಮಯ್ಯರಿಗೆ ಯಾವಾಗ ನೀವು ಶಿಸ್ತು ಕ್ರಮವನ್ನು ಜರುಗಿಸ್ತೀರಿ? ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾರೆ, ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಮಾತನಾಡ್ತಾರೆ, ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯರನಿಗೆ ಎಕ್ಸ್ಕ್ಯೂಸ್ ಕೊಡೋದಕ್ಕೆ ಹೋಗಬೇಡಿ, ಅವರ ಮೇಲೆ ಸಿಂಪತಿಯನ್ನು ತೋರಬೇಡಿ, ಅವರ ವಿರುದ್ಧ ಕಾಳಜಿ ಅಲ್ಲದಲೇ ಇರುವಂತಹದ್ದನ್ನು ತೋರಿಸಬೇಕು, ಅವರ ವಿರುದ್ಧ ನೋಟಿಸನ್ನು ಇಶ್ಯೂ ಮಾಡಬೇಕು ಅಂಥೇಳಿ ಯತೀಂದ್ರ ಸಿದ್ದರಾಮಯ್ಯರ ವಿರುದ್ಧವೇ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಧ್ವನಿಯನ್ನು ಎತ್ತಿದ್ರು. ಅದಾದ ನಂತರ ಡಿ.ಕೆ. ಶಿವಕುಮಾರ್ ಪರ ಎಷ್ಟೆಷ್ಟು ಶಾಸಕರು ಮಾತನಾಡಿದ್ರು, ಶಿವರಾಮೇಗೌಡರು ಶಾಸಕರಲ್ಲದೇ ಇರುವವರು ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ರು.
ಶಿವರಾಮೇಗೌಡರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಈ ಎಲ್ಲ ಚರ್ಚೆಗಳು ಹಂಗಿರಲಿ ಒತ್ತೊಟ್ಟಿಗೆ. ಇವತ್ತು ಎಸ್ ಟಿ ಸೋಮಶೇಖರ್ ಏನು ಹೇಳಿದ್ರು, ನನಗೆ ನನ್ನ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಂಥ ಏಕೈಕ ಕಾಂಗ್ರೆಸ್ ನಾಯಕ ಇದ್ದರೆ ಅದು ಸದಾಶಿವನಗರದ ನಾಯಕ ಡಿ ಕೆ ಶಿವಕುಮಾರ್, ಬಿ ಜೆ ಪಿಯಿಂದ ಉಚ್ಚಾಟಿಸಲ್ಪಟ್ಟಂತಹ ನಾಯಕ ಎಸ್ ಟಿ ಸೋಮಶೇಖರ್ ಡಿ ಕೆ ಶಿವಕುಮಾರ್ ಪರ ಇವತ್ತು ಬ್ಯಾಟ್ ಮಾಡ್ತಾರೆ. ಸೊ ಇವೆಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದರೆ ಯಾರು ಹೇಳಿಕೊಟ್ಟು ಹಿಂಗೆ ಹೇಳ್ತಿದ್ದಾರೋ ಅಥವಾ ಅವರವರ ಇಚ್ಛೆಯ ಪ್ರಕಾರ ಈ ಥರ ಮಾತನಾಡ್ತಾ ಇದ್ದಾರೋ ಅರ್ಥ ಆಗದೆ ಜನ ಗೊಂದಲಕ್ಕೀಡಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.